ಗಾಳಿನೂ ನಮ್ಮ ಆಹಾರ, ಬಿಸಿಲು ನಮ್ಮ ಆಹಾರ, ಬೆಳಕು, ನೀರು, ನಿದ್ದೆ, ಕಾಲ್ನಡಿಗೆ ಇವೆಲ್ಲವೂ ನಮ್ಮ ಆಹಾರನೇ. ಜೀವನ ಶೈಲಿ ಕಾಯಿಲೆಗಳೇ ಇವತ್ತು ಮನುಷ್ಯ ಫೇಸ್ ಮಾಡ್ತಾ ಇರೋದು. ಫಾಸ್ಟಿಂಗಲ್ಲೇ ಶುಗರ್ ಲೆವೆಲ್ 400 ಅಂತ ಇಟ್ಕೊಂಡ್ಬರ್ತಾರೆ, PPBS 600 ಅಂತ ಇಟ್ಕೊಂಡ್ಬರ್ತಾರೆ. ಬಂದಾಗ 4-6 ಮಾತ್ರೆಗಳು ತಗೊಳ್ತಾ ಇರ್ತಾರೆ. ಇಲ್ಲಿಂದ ಹೋಗೋಷ್ಟೊತ್ತಿಗೆ ಯಾವ ಔಷಧಿಗಳಿಲ್ದೇನೆ ನಾರ್ಮಲ್ ಲೆವೆಲ್ಗೆ ಬಂದಿರುತ್ತೆ. ಇದೊಂದು 30 ಎಕರೆ ಪ್ರದೇಶದಲ್ಲಿ ರಾಸಾಯನಿಕಗಳಿಲ್ಲದೆ, ಕ್ರಿಮಿನಾಶಕಗಳಿಲ್ಲದೆ ಇರೋವಂಥ ಒಂದು ಅದ್ಭುತವಾದ ಸ್ಥಳ ಇದು. ಹುಟ್ಟು ಮನೆಯಲ್ಲಿ ಸಾವು ಮನೆಯಲ್ಲಿ 4 ದಶಕಗಳ ಹಿಂದಿನ ಚಿತ್ರ. ಅಂದರೆ 4 ದಶಕಗಳ ಹಿಂದೆ ಮನುಷ್ಯನ ಹುಟ್ಟು ಸಾವು ಎಲ್ಲಿತ್ತು? ಹುಟ್ಟು ಮನೆಯಲ್ಲಿ ಸಾವು ಮನೆಯಲ್ಲಿ 4 ದಶಕಗಳ ಹಿಂದಿನ ಚಿತ್ರ. ಆದರೆ ಈಗ ಹುಟ್ಟು ಆಸ್ಪತ್ರೆಯಲ್ಲಿ ಸಾವು ಆಸ್ಪತ್ರೆಯಲ್ಲಿ ಬದಲಾಗಿದೆ ಜೀವನ ಚಕ್ರ. ಹುಟ್ಟಿಗೂ ಹಣವಿಲ್ಲ, ಸಾವಿಗೂ ಹಣವಿಲ್ಲ, 4 ದಶಕಗಳ ಹಿಂದಿನ ಚಿತ್ರ. ಹುಟ್ಟಿಗೂ ಹಣ ಬೇಕು, ಸಾವಿಗೂ ಹಣ ಬೇಕು, ಬದಲಾಗಿದೆ ಜೀವನ ಚಕ್ರ. ಅಂದರೆ ನಮಗೆ ಜೀವನ ಶೈಲಿ ಬದಲಾವಣೆ ಆಗಿದೆ. ಇನ್ನೇನಾಗಿಲ್ಲ ಮನುಷ್ಯನಿಗೆ. ಅದ್ಭುತವಾಗಿರೋ ಜೀವಿ ಮನುಷ್ಯ. ಬೇರೆ ಯಾವ ಜೀವಿಗಳಲ್ಲೂ ಇಲ್ಲದೆ ಇರೋ ಬುದ್ಧಿವಂತಿಕೆ, ನೆನಪಿನ ಶಕ್ತಿ, ಜ್ಞಾನ, ಒಂದು ವಿಕಾಸ ಮನುಷ್ಯನಲ್ಲಾಗಿರುವಂಥದ್ದು. ಸಮಸ್ಯೆ ಏನಂತಂದರೆ ನಮಗೆ ಜೀವನ ಶೈಲಿ ಸಮಸ್ಯೆ. ಹೀಗಾಗಿ ಜೀವನ ಶೈಲಿ ಕಾಯಿಲೆಗಳೇ ಇವತ್ತು ಮನುಷ್ಯ ಫೇಸ್ ಮಾಡ್ತಾ ಇರೋದು. ಅದು ಡಯಾಬಿಟೀಸ್ ಇರ್ಬೋದು, BP, ಥೈರಾಯ್ಡ್ ಸಮಸ್ಯೆಗಳು, ನೀವು ಯಾವುದೇ ಸಮಸ್ಯೆಗಳು ನೋಡಿ, ಇವೆಲ್ಲವೂ ಜೀವನ ಶೈಲಿ ಸಮಸ್ಯೆಗಳೇ. ಈ ಜೀವನ ಶೈಲಿ ಸಮಸ್ಯೆಗಳನ್ನು ನಾವು ಸರಿಯಾದ ಜೀವನ ಶೈಲಿಯಿಂದ ಪರಿಹಾರ ಮಾಡ್ಕೋಬೇಕೇ ವಿನಃ ಬೇರೆ ಇನ್ಯಾವುದರಿಂದನೂ ಸಾಧ್ಯ ಇಲ್ಲ. ಹೀಗಾಗಿ ಜೀವ ಸಂಜೀವನ ಅನ್ನೋದು ಜೀವನ ಶೈಲಿ ಬದಲಾವಣೆ ಮೂಲಕ, ಪ್ರಕೃತಿ ಸಹಜ ಜೀವನ ಶೈಲಿ ಮೂಲಕ. ಸೊ ಡಯಾಬಿಟೀಸ್, BP, ಹೃದಯದ ತಡೆ, ಕೊಲೆಸ್ಟ್ರಾಲ್ ಸಮಸ್ಯೆಗಳು, ಬಹಳಷ್ಟು ಸಮಸ್ಯೆಗಳಿಗೂ ಪರಿಹಾರ ಇದೆ. ಅದರಲ್ಲೂ ವಿಶೇಷವಾಗಿ ಡಯಾಬಿಟೀಸ್ ಅದೆಷ್ಟು ಸಮಸ್ಯೆಗಳಿಂದ ಬಳಲ್ತಾ ಇದ್ದಾರೆ. ಸೊ ಡಯಾಬಿಟೀಸ್ ಬಗ್ಗೆ ಅರಿವೇ ಇಲ್ಲ. ಬಹಳ ಸುಲಭವಾಗಿ ಪರಿಹರಿಸ್ಕೋಬೋದು ಡಯಾಬಿಟೀಸ್, ಬಹಳ ಸುಲಭವಾಗಿ ನಿಯಂತ್ರಣ ಮಾಡ್ಕೋಬೋದು. ಸೊ ಕಾರಣ ಎಲ್ಲಿದೆ? ಜೀವನ ಶೈಲಿ ವ್ಯತ್ಯಾಸದಲ್ಲಿದೆ. ಆ ಜೀವನ ಶೈಲಿ ವ್ಯತ್ಯಾಸಗಳನ್ನು, ಜೀವನ ಶೈಲಿ ಕಾಯಿಲೆಗಳನ್ನು ಜೀವ ಸಂಜೀವನದಲ್ಲಿ ಜೀವನ ಶೈಲಿ ಮೂಲಕನೇ ಬದಲಾವಣೆ ಮಾಡ್ತಾ ಹೋಗ್ತೀವಿ. ಹೀಗಾಗಿ ಶುಗರ್ ಲೆವೆಲ್ 300 ಇರಲಿ, 400 ಇರಲಿ, ಭಾಳಷ್ಟು ಕೇಸುಗಳು ನೋಡಿದ್ದೀವಿ. ಫಾಸ್ಟಿಂಗಲ್ಲೇ ಶುಗರ್ ಲೆವೆಲ್ 400 ಅಂತ ಇಟ್ಕೊಂಡ್ಬರ್ತಾರೆ, PPBS 600 ಅಂತ ಇಟ್ಕೊಂಡ್ಬರ್ತಾರೆ. ಬಂದಾಗ 4-6 ಮಾತ್ರೆಗಳು ತೊಗೊಳ್ತಾ ಇರ್ತಾರೆ. ಇಲ್ಲಿಂದ ಹೋಗೋಷ್ಟೊತ್ತಿಗೆ ಯಾವ ಔಷಧಿಗಳಿಲ್ದೇನೆ ನಾರ್ಮಲ್ ಲೆವೆಲ್ಗೆ ಬಂದಿರುತ್ತೆ. ಯಾಕೆಂತಂದರೆ ಇವೆಲ್ಲವೂ ಜೀವನ ಶೈಲಿ ಸಮಸ್ಯೆಗಳು. ಆ ಜೀವನ ಶೈಲಿ ಬದಲಾವಣೆ ಮಾಡಿದಾಗ ನಮ್ಮ ದೇಹ ನಾವು ಎಕ್ಸ್ಪೆಕ್ಟೇಷನ್ ಮಾಡೋದಕ್ಕಿಂತ ತುಂಬ ಚೆನ್ನಾಗಿ ಅದು ಸುಧಾರಣೆ ಮಾಡ್ಕೊಳ್ತಾ ಹೋಗುತ್ತೆ. ಹೀಗಾಗಿ ಡಯಾಬಿಟೀಸ್ ಅನ್ನೋದು ಬಹಳ ಸುಲಭ. ಸೊ ಡಯಾಬಿಟೀಸ್ಗೆ ಹೆದರದಿರಿ, ಅದು ಜೀವನ ಶೈಲಿಯ ಮಾರಿ, ಬದಲಾಯಿಸಿ ಬದುಕಿನ ದಾರಿ. ಆ ಬದುಕಿನ ದಾರಿ ಏನಿದೆ, ಜೀವನ ಶೈಲಿಯ ದಾರಿ, ಅದನ್ನು ನಾವು ಬಹಳ ಸರಳವಾಗಿ, ಸುಲಭವಾಗಿ, ಸೊ ಮನೆಗಳಲ್ಲಿ ನೀವು ಹೋದ್ಮೇಲೂ ಇದನ್ನು ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗೋ ಥರ ಮಾಡ್ತೀವಿ. ಹೀಗಾಗಿ ಜೀವ ಸಂಜೀವನ ಅನ್ನೋದು ಚಿಕಿತ್ಸೆನೇ ಅಂತ ಅಲ್ಲ, ಅದು ಇದೊಂದು ಬದುಕಿನ ವಿಧಾನವನ್ನು ಕಲಿಸ್ಕೊಡೋ ಒಂದು ಅದ್ಭುತವಾದ ಒಂದು ಜೀವನ ಕೇಂದ್ರ. ಸೊ ಪ್ರಪಂಚದಲ್ಲೇ ಅತಿ ಹೆಚ್ಚು ಡಯಾಬಿಟೀಸ್ ಇರೋ ದೇಶ ಅಂದರೆ ಭಾರತ. ಸುಮಾರು 10 ಕೋಟಿ ಜನಕ್ಕೆ ಡಯಾಬಿಟೀಸ್ ಇದೆ. ಸೊ ಸುಮಾರು 40 ಕೋಟಿ ಜನಕ್ಕೆ ಹೈ BP ಇದೆ. ಅಂದರೆ 30 ವರ್ಷಕ್ಕಿಂತ ಮೇಲ್ಪಟ್ಟ ಭಾರತೀಯರ ಜನಸಂಖ್ಯೆ ಸುಮಾರು ಒಂದು 80 ಕೋಟಿ ಜನ ಇದ್ದಾರೆ. ಆ 30 ವರ್ಷಕ್ಕಿಂತ ಮೇಲ್ಪಟ್ಟ 80 ಕೋಟಿ ಜನಸಂಖ್ಯೆ ಪೈಕಿ ಸುಮಾರು ಅರ್ಧದಷ್ಟು ಪಾಪ್ಯುಲೇಷನ್ ಅಂತಂದರೆ ಸುಮಾರು 40 ಕೋಟಿ ಭಾರತೀಯರಿಗೆ ಇವತ್ತು ಹೈ BP ಇದೆ. ಎಲ್ಲಿದೆ ಸಮಸ್ಯೆ? ಜೀವನ ಶೈಲಿ ಸಮಸ್ಯೆ. ಅದೇ ಥರ ಮನೆಯಲ್ಲೂ ಪ್ರತಿಯೊಬ್ಬರಿಗೂ ಗ್ಯಾಸ್ಟ್ರಿಕ್ ಸಮಸ್ಯೆಗಳು ಶುರುವಾಗಿದೆ, ಥೈರಾಯ್ಡ್ ಸಮಸ್ಯೆಗಳು ಶುರುವಾಗಿದೆ, ಕೊಲೆಸ್ಟ್ರಾಲ್ ಸಮಸ್ಯೆಗಳು, ಸೊ ನೆನಪಿನ ಶಕ್ತಿ ದೋಷಗಳು, ಉಸಿರಾಟ ಸಮಸ್ಯೆಗಳು, ಇವೆಲ್ಲವೂ ಜೀವನ ಶೈಲಿ ಸಮಸ್ಯೆಗಳು. ಸೊ ಜೀವನ ಶೈಲಿ ಸಮಸ್ಯೆಗಳಿಗೆ ಪರಿಹಾರ ನಾವು ಹುಡುಕ್ತಾ ಹೋದಾಗ ಸೊ ಜೀವನ ಶೈಲಿ ಬದಲಾವಣೆನೇ ಬಹಳ ಮುಖ್ಯವಾದ ಅಂಶ ಆಗುತ್ತೆ. ಸೊ ಜೀವನ ಶೈಲಿಯಿಂದಾಗ ಅದರಲ್ಲಿ ಆಹಾರದ ಬದಲಾವಣೆ ಮತ್ತು ಬದುಕಿನ ಬದಲಾವಣೆ, ಬದುಕಿನ ವಿಧಾನ ಬದಲಾವಣೆ, ಹೀಗೆ ಜೀವ ಸಂಜೀವನ ಅನ್ನೋದು ಬಹಳ ವಿಶೇಷವಾಗಿ ಸೊ ಜೀವನ ಶೈಲಿಯನ್ನು ಬದಲಾವಣೆ ಮಾಡೋದ್ರ ಮೂಲಕ, ಅದರಲ್ಲೂ ವಿಶೇಷವಾಗಿ ಪ್ರಕೃತಿ ಜೀವನ ಶೈಲಿ ಬದಲಾವಣೆ ಮಾಡೋದ್ರ ಮೂಲಕ ಎಲ್ಲ ಕಾಯಿಲೆಗಳಿಗೆ ಬಹಳ ಸುಲಭವಾದ ಪರಿಹಾರಗಳನ್ನು ಹುಡುಕ್ತಾ ಇದ್ದೀವಿ. ಸೊ ಹೀಗಾಗಿ ನಾವು ಬಯಸಿದ ರೀತಿಗಿಂತ ನೀವೇನು ಎಕ್ಸ್ಪೆಕ್ಟೇಷನ್ಸ್ ಮಾಡ್ತಾ ಇದ್ದಾರೆ ಇಲ್ಲಿ ಬಂದವರು, ಅವ್ರ ಎಕ್ಸ್ಪೆಕ್ಟೇಷನ್ಸ್ಗಿಂತ ಮೀರಿ ಇಲ್ಲಿ ಹೆಚ್ಚಿನ ಸುಧಾರಣೆಗಳು ಬರ್ತಾ ಇದೆ. ಇಲ್ಲಿ ವಿಶೇಷವಾಗಿ ಜೀವನ ಶೈಲಿ ಅಂತಂದಾಗ ನಾವು ಸೇವಿಸೋ ಗಾಳಿ, ಬಿಸಿಲು, ಬೆಳಕು, ನೀರು, ನಿದ್ದೆ, ಕಾಲ್ನಡಿಗೆ ಮತ್ತು ಆಹಾರದಲ್ಲಿ ನಾವು ತಯಾರು ಮಾಡೋ ವಿಧಾನಗಳು
ಕಡಿಮೆ ಉಪ್ಪು ಮತ್ತು ಎಣ್ಣೆಯನ್ನು ಬಳಸಿ ನಾವು ರುಚಿಯಾಗಿ ಬಳಸುವಂಥದ್ದು. ಮತ್ತು ವಿಶೇಷವಾಗಿ ಆಹಾರಗಳಲ್ಲಿ ಅಮೃತನೇ ಇದೆ. ಆಹಾರಗಳಲ್ಲೇ ಭಾಳಷ್ಟು ಕಾಯಿಲೆಗಳು ಪರಿಹಾರಗಳಿದೆ. ಸೊ ಅದರಲ್ಲೂ ವಿಶೇಷವಾಗಿ ಹಣ್ಣು ತರಕಾರಿಗಳ ಮೂಲಕ ಯಾವ ತರಕಾರಿಗಳು, ಯಾವ ಸೊಪ್ಪುಗಳು, ಯಾವ ಹಣ್ಣುಗಳು, ಯಾವ ಕಾಯಿಲೆಗಳಿಗೆ ಹೇಗೆ ಪರಿಣಾಮಗಳು ಬೀರುತ್ತೆ ಅನ್ನೋದು ಬಹಳ ವಿಶೇಷವಾಗಿ ಜೀವ ಸಂಜೀವನದಲ್ಲಿ ಹೇಳ್ಕೊಡ್ತಾ ಇದ್ದೀವಿ. ಆ ಮೂಲಕ ಸೊ ರೋಗ ನಿರೋಧಕ ಶಕ್ತಿ ವೃದ್ಧಿ ಮಾಡ್ಕೊಳ್ಳೋದಿರ್ಬೋದು, ಅಥವಾ ಅಪೌಷ್ಟಿಕತೆ ನಿವಾರಣೆ ಇರ್ಬೋದು, ಇವನ್ ಕೊಲೆಸ್ಟ್ರಾಲ್ ಕಡಿಮೆ ಮಾಡ್ಕೊಳ್ಳೋದ್ರ ಬಗ್ಗೆ, ವಿಟಮಿನ್ ಡಿ ಹೆಚ್ಚು ಮಾಡ್ಕೊಳ್ಳೋದ್ರ ಬಗ್ಗೆ, ಇವೆಲ್ಲ ಜೀವನ ಶೈಲಿ ಸಮಸ್ಯೆಗಳಿಗೆ ಜೀವನ ಶೈಲಿ ಬದಲಾವಣೆ ಮೂಲಕ ಬಹಳ ಸುಲಭವಾಗಿ ಮನೆಗಳಲ್ಲಿ ಹೋದ್ಮೇಲೂ ಸಹ ಅದು ಮುಂದುವರ್ಸೋಕ್ಕೆ ಸಾಧ್ಯ ಆಗುವ ಥರ ಒಂದು ಬದಲಾವಣೆಗಳನ್ನು ಮಾಡ್ತಾ ಇದ್ದೀವಿ. ಸೊ ಇದು ಕಳೆದ 25 ವರ್ಷಗಳ ಒಂದು ನನ್ನ ಸ್ವಯಂ ಅನುಭವದ ಒಂದು ಹಿನ್ನೆಲೆಯಲ್ಲಿ ಸೊ 5 ವರ್ಷಗಳ ಹಿಂದೆ ಜೀವ ಸಂಜೀವನ ನ್ಯಾಚುರಲ್ ಲೈಫ್ ಪ್ರಾರಂಭ ಆಯಿತು. ಜೀವ ಸಂಜೀವನ ಅಂತಂದರೆ ಅದು ಹೆಸರೇ ಸೂಚಿಸೋ ಹಾಗೆ ಅದು ಜೀವನ ಶೈಲಿ ಬದಲಾವಣೆ. ಅಂದರೆ ನಮ್ಮ ಜೀವನ ಹೇಗಿರಬೇಕು, ಅದು ಸಂಜೀವನ ಅಂದರೆ ಸರಿಯಾದ ಜೀವನ. ಸರಿಯಾದ ಜೀವನ ಅಂತಂದರೆ ಇಲ್ಲಿ ಆಹಾರ ಅಂತಂದರೆ ಬರೀ ತಟ್ಟೆಯಿಂದ ಸಿಗೋದು ಅಷ್ಟೇ ಅಲ್ಲ. ಸೊ ಗಾಳಿನೂ ನಮ್ಮ ಆಹಾರ, ಬಿಸಿಲು ನಮ್ಮ ಆಹಾರ, ಬೆಳಕು, ನೀರು, ನಿದ್ದೆ, ಕಾಲ್ನಡಿಗೆ ಇವೆಲ್ಲವೂ ನಮ್ಮ ಆಹಾರನೇ. ಜೊತೆಗೆ ಇತರೆ ಜೀವನ ಶೈಲಿ ಅಂಶಗಳು. ಸೊ ನೀರನ್ನು ನಾವು ಹೇಗೆ ಉಪಯೋಗಿಸ್ಕೋಬೇಕು, ಆಹಾರದ ವಿಧಿವಿಧಾನಗಳು ಹೇಗೆ, ಋತುಮಾನಕ್ಕೆ ಅನುಗುಣವಾಗಿ ಹೇಗೆ ಹಣ್ಣುಗಳನ್ನು ತಗೋಬೇಕು, ವಯಸ್ಸಿಗೆ ಅನುಗುಣವಾಗಿ, ಅವರವರ ಕಾಯಿಲೆಗಳ ಅನುಗುಣವಾಗಿ, ಕಾಯಿಲೆ ಮಟ್ಟದ ಅನುಗುಣವಾಗಿ ಹೇಗೆ ನಾವು ಜೀವನ ಶೈಲಿಯನ್ನು ನಾವು ಹೊಂದಾಣಿಕೆ ಮಾಡ್ಕೋಬೇಕು. ಆಮೇಲೆ ಜೀವನ ಶೈಲಿ ಅಂದರೆ ಉಪವಾಸ ಅನ್ನೋದು ನಾವು ಹೇಗೆ ಪ್ರಾರಂಭ ಮಾಡಬೇಕು, ಹೇಗೆ ಅದನ್ನು ಅಂತ್ಯ ಮಾಡಬೇಕು, ಯಾರು ಉಪವಾಸ ಮಾಡಬೇಕು, ಯಾರು ಮಾಡಬಾರ್ದು, ಹೀಗೆ ನಮ್ಮ ಬದುಕಿನ ಶೈಲಿಯನ್ನು, ಕಾಯಿಲೆಗಳು ಬರದೇ ಇರೋ ಥರ ಬದುಕಿನ ಶೈಲಿಯನ್ನು, ಕಾಯಿಲೆಗಳು ಬಂದಿದ್ದರೆ ನಾವು ವಾಸಿ ಮಾಡ್ಕೊಳ್ಳೋದನ್ನು ಒಂದು ಕಲಿಸಿಕೊಡೋ, ಅದನ್ನು ನೀವು ಬದಲಾವಣೆ ಮಾಡೋ ಒಂದು ಅದ್ಭುತವಾದ ಕೇಂದ್ರ, ಒಂದು ಅಪರೂಪದ ಕೇಂದ್ರ ಅಂತಲೇ ಹೇಳ್ಬೋದು. ಯಾಕೆಂದರೆ ಇವತ್ತು ಬಹುತೇಕ ಚಿಕಿತ್ಸೆಗಳಿಗೆ ಹೋಗ್ತಾ ಇದ್ದಾರೆ. ಆ ಚಿಕಿತ್ಸೆಗಳು ಸಾಕಾಗ್ತಾ ಇಲ್ಲ. ಎಲ್ಲ ಚಿಕಿತ್ಸೆಗಳು ಇರಲಿ, ಮನುಷ್ಯನಿಗೆ ಯಾವ ಚಿಕಿತ್ಸೆಗಳು ಬಿಟ್ಟು ಆಗಲ್ಲ. ಅದು ಆಯುರ್ವೇದ ಇರ್ಬೋದು, ಹೋಮಿಯೋಪತಿ, ಸಿದ್ಧ, ಯುನಾನಿ, ಆಲೋಪತಿ. ಆದರೆ ಇದೆಲ್ಲದಕ್ಕಿಂತ ಮೀರಿರುವಂಥದ್ದು, ಬಹಳ ಮೂಲಭೂತವಾಗಿ ನಮಗೆ ಬೇಕಾಗಿರುವಂಥದ್ದು ಒಂದು ಬದುಕಿನ ಶೈಲಿ ಮತ್ತು ಜೀವನ ಶೈಲಿ. ಆ ಜೀವನ ಶೈಲಿಯನ್ನು ಸೊ ಕಲಿಸಿಕೊಡೋ ಒಂದು ಅಪರೂಪದ ಕೇಂದ್ರ ಅಂತ ಹೇಳ್ಬೋದು ಜೀವ ಸಂಜೀವನ ನ್ಯಾಚುರಲ್ ಲೈಫ್. ಸೊ ಇಲ್ಲಿವರೆಗೆ ಸುಮಾರು ಒಂದು 4,000ಕ್ಕಿಂತ ಹೆಚ್ಚು ಜನ ಇಲ್ಲಿ ಬಂದು ಜೀವ ಸಂಜೀವನದಲ್ಲಿ ಬಹಳ ಉಪಯೋಗ ಪಡ್ಕೊಂಡಿದ್ದಾರೆ. ಅದರಲ್ಲೂ ವಿಶೇಷವಾಗಿ ಡಯಾಬಿಟೀಸ್, BP ಅಂತಂದರೆ ಇದು ನಮ್ಮಲ್ಲಿ ಬರೋ ಎಲ್ಲ ಸಮಸ್ಯೆಗಳಿಗಿಂತ ಬಹಳ ಸುಲಭವಾಗಿ ಪರಿಹಾರ ಆಗ್ತಾ ಇರೋದು ಡಯಾಬಿಟೀಸ್ ಮತ್ತು BP. ಬಟ್ ಜನಸಾಮಾನ್ಯರಲ್ಲಿ ಡಯಾಬಿಟೀಸ್, BP ಅಷ್ಟು ಕಾಂಪ್ಲಿಕೇಶನ್ಸ್ ಯಾವುದೂ ಇಲ್ಲ. ಯಾಕೆಂದರೆ ಅದನ್ನು ಅರಿವಿನ ಕೊರತೆ ಅಷ್ಟೇ. ಸೊ ಇದೊಂದು ಜೀವನ ಶೈಲಿ ಸಮಸ್ಯೆಗಳನ್ನು ಡಯಾಬಿಟೀಸ್, BP ವಿಶೇಷವಾಗಿ ಹೆಚ್ಚು ಇಲ್ಲಿ ಬರ್ತಾ ಇದ್ದಾರೆ. ಜೊತೆಗೆ ಒಬೆಸಿಟಿ ಅಂತಂದರೆ ಓವರ್ ವೆಯ್ಟ್, ಅಧಿಕ ದೇಹ ಸ್ಥೂಲತೆ ಅನ್ನೋದು ಎಲ್ಲ ಸಮಸ್ಯೆಗಳಿಗೂ ಅದು ಮೂಲ. ಅದು ಸೊ ಓವರ್ ವೆಯ್ಟ್ ಆಗದೇ ಇರೋ ಥರ ಬದುಕಿನ ಶೈಲಿ ಹೇಗಿರಬೇಕು. ಹೀಗಾಗಿ ಇಲ್ಲಿ ಒಂದು 7ರಿಂದ 10 ದಿನಗಳಲ್ಲಿ 3-4 kg ಅಷ್ಟು ತೂಕ ಇಳಿಸ್ಕೋಬೋದು, ಬಹಳ ಸುಲಭವಾಗಿ ಇಳಿಸ್ಕೋಬೋದು. ಇಲ್ಲಿ ಇಳಿಸ್ಕೊಳ್ಳೋದು ಅಷ್ಟೇ ಅಲ್ಲ, ಮನೆಗಳಲ್ಲಿ ಹೋದ್ಮೇಲೂ ಸಹ ನೀವು ನಿರಂತರವಾಗಿ ನಿಮ್ಮ ಒಂದು ತೂಕವನ್ನು ಕಾಪಾಡ್ಕೊಳ್ಳೋದು ಹೇಗೆ, ಅಥವಾ ತುಂಬ ಹೆಚ್ಚಿದ್ರೆ ಅದನ್ನು ಮನೆಗಳಲ್ಲೂ ಹೇಗೆ ನೀವು ಕಡಿಮೆ ಮಾಡ್ಕೋಬೋದು ಅನ್ನೋದೊಂದು ತರಬೇತಿ ಬೇರೆ ಇರುತ್ತೆ. ಆ ತರಬೇತಿ ನಮ್ಮ ಆಹಾರ ಜೀವನ ಶೈಲಿಯಲ್ಲೇ ಇರುತ್ತದು. ಬಹಳ ಸುಲಭವಾಗಿ ನೀವು ಮನೆಯಲ್ಲಿ ಮಾಡ್ಕೊಳ್ಳೋ ಥರನೂ ಇರುತ್ತದು. ಹೀಗಾಗಿ ಇದು ಕಷ್ಟ ಅನಿಸಲ್ಲ. ಏನೋ ಉಪವಾಸ ಮಾಡ್ತಾ ಇದ್ದೀವಿ ಅನಿಸಲ್ಲ, ಅಥವಾ ಉಪ್ಪು ಕಡಿಮೆ, ಖಾರ ಕಡಿಮೆ ಅಂತ ಅನಿಸಲ್ಲ. ಇಲ್ಲಿ ಆಹಾರ ರುಚಿನೂ ಇರುತ್ತೆ, ನಮಗೆ ಆರೋಗ್ಯನೂ ಇರುತ್ತೆ, ನೀವು ತಿನ್ನೋದಕ್ಕೆ ಖುಷಿನೂ ಅನುಭವಿಸ್ತೀರ, ಜೊತೆಗೆ ತಿನ್ನೋದಕ್ಕೆ ಸಂತೋಷನೂ ಇರುತ್ತೆ. ಹೀಗಾಗಿ ಆಹಾರ ಅಂದಮೇಲೆ ಇವೆಲ್ಲ ಅಂಶಗಳನ್ನು ಕೂಡಿರೋ ಒಂದು ಆಹಾರದ ವಿಧಿವಿಧಾನಗಳು ಮತ್ತು ಜೀವನ ಶೈಲಿ ಅಂಶಗಳು, ಇವುಗಳಲ್ಲೇ ನಮ್ಮ ಸಮಸ್ಯೆಗಳು ಬಹಳ ಸುಲಭವಾಗಿ ಪರಿಹಾರ ಮಾಡ್ಬೋದು. ಜೀವ ಸಂಜೀವನ ಅಂತಂದರೆ ಹೆಸರೇ ಹೇಳೋ ಥರ ಇದೊಂದು ವನ. ಇದು ಸೊ ಇದೊಂದು 30 ಎಕರೆ ಪ್ರದೇಶದಲ್ಲಿ ರಾಸಾಯನಿಕಗಳಿಲ್ಲದೆ, ಕ್ರಿಮಿನಾಶಕಗಳಿಲ್ಲದೆ ಒಂದು ಇರೋವಂಥ ಒಂದು ಅದ್ಭುತವಾದ ಸ್ಥಳ ಇದು. ಜೊತೆಗೆ ಇಲ್ಲಿ 100 ಅರಳಿ ಮರಗಳ ವನ ಇದೆ. ಅಂತಂದರೆ ಅರಳಿ ಮರ ಅಂತಂದಾಗ ಒಂದು ಶ್ರೇಷ್ಠವಾದ ವೃಕ್ಷ ಅರಳಿ ಮರ. ಭೂಮಿ ಮೇಲೆ ಹಗಲೊತ್ತು ರಾತ್ರಿ ಹೊತ್ತು ದಿನದ 24 ಗಂಟೆನೂ ಆಮ್ಲಜನಕ ಉತ್ಪತ್ತಿ ಮಾಡೋ ಒಂದು ಅಪರೂಪದ ಮರ, ಶ್ರೇಷ್ಠವಾದ ಮರ, ಒಂದು ದೈವಿಕ ಮರ ಅಂತಲೇ ಹೇಳ್ಬೋದು. ಹೀಗೆ ಈ 100 ಅರಳಿ ಮರಗಳ ಒಂದು ವನನೇ ಇದೆ. ಅರಳಿ ಕಟ್ಟೆ ಇದೆ. ಈ ಕಟ್ಟೆ ಹತ್ರನೇ ಭಾಳಷ್ಟು ಮೆಡಿಟೇಷನ್ನು ಅಥವಾ ಯೋಗ ಅಥವಾ ಕಾರ್ಯಕ್ರಮಗಳು ನಡೆಸ್ತಾ ಇರ್ತೀವಿ. ಆಮೇಲೆ ಸುಮಾರು ಒಂದು 500ಕ್ಕಿಂತ ಹೆಚ್ಚು ಬೇವಿನ ಮರಗಳಿದೆ. ಸೊ ಬೇವಿನ ಮರಗಳು ಅಷ್ಟೇ ಶುದ್ಧ ಗಾಳಿಯನ್ನು ಕೊಡುವಂಥದ್ದು. ಜೊತೆಗಿಲ್ಲಿ ಕೆಮಿಕಲ್ ಫ್ರೀ ಏರಿಯಾ ಇದು. ಕೆಮಿಕಲ್ಸ್ ಇಲ್ಲ, ಫರ್ಟಿಲೈಸರ್ಸ್ ಇಲ್ಲ. ಆಮೇಲೆ ಗ್ರೀನ್ ಎನರ್ಜಿ ಉಪಯೋಗಿಸ್ಕೊಂಡು ಮಾಡ್ತಾ ಇರೋವಂಥದ್ದು.
ಅಂದರೆ ಇಲ್ಲಿ ಸೋಲಾರ್ ವ್ಯವಸ್ಥೆಯಿಂದನೇ ಕೇಂದ್ರ ನಡೆಸ್ತಾ ಇದ್ದೀವಿ. ಆಮೇಲೆ ಕುಡಿಯೋದಕ್ಕೂ ಸಹ ಮಳೆ ನೀರನ್ನು ಉಪಯೋಗಿಸ್ತಾ ಇದ್ದೀವಿ. ಮಳೆ ನೀರು ಎಷ್ಟು ವೈಜ್ಞಾನಿಕವಾಗಿ ಅದನ್ನು ಶೇಖರಣೆ ಮಾಡ್ತಾ ಇದ್ದೀವಿ ಅಂತಂದರೆ ಶುದ್ಧ ಮಳೆ ನೀರನ್ನು ಇಲ್ಲಿ ಬಳಸ್ತಾ ಇದ್ದೀವಿ. ಹೀಗಾಗಿ ಇಲ್ಲಿ ಬರಿಗಾಲ ನಡಿಗೆ ಇದೆ. ಇವತ್ತು ಮನುಷ್ಯನಿಗೆ ಸಮಸ್ಯೆ ಆಗಿರೋದು ಭೂಮಿಗೆ ಸ್ಪರ್ಶ ಇಲ್ಲದೆ ಬದುಕ್ತಾ ಇರೋ ಮನುಷ್ಯನಿಗೆ ಬರಿಗಾಲ ನಡಿಗೆಗೆ ಒಂದು ಸ್ಥಳ ಸಿಗೋದೇ ಅಪರೂಪ. ಹೀಗಾಗಿ ಆ ಒಂದು ಶುದ್ಧತೆಯನ್ನು ಕಾಪಾಡಿಕೊಂಡಿರೋವಂಥದ್ದು ಮತ್ತು ಕಾಲ್ನಡಿಗೆ ವಿಶೇಷವಾಗಿ ಸೂರ್ಯನ ಬೆಳಕನ್ನು ಒಂದು ಪಡೆಯೋ ವಿಧಾನಗಳನ್ನು ಹೇಳ್ಕೊಡ್ತಾ ಇದ್ದೀವಿ. ಹೀಗಾಗಿ ಜೀವ ಸಂಜೀವನ ಅನ್ನೋದು ಪ್ರಕೃತಿಯ ಒಂದು ಸನಿಹದಲ್ಲೇ ಇರ್ತೀರ ನೀವು. ಇಲ್ಲಿ ಪ್ರಕೃತಿ ಚಿಕಿತ್ಸೆ ಅಂತಂದರೆ ಪ್ರಕೃತಿ ನಿಮ್ಮ ಮೇಲೆ ನೇರವಾಗಿ ಚಿಕಿತ್ಸೆ ಕೊಡುತ್ತೆ. ಹೀಗಾಗಿ ಗೋಯಿಂಗ್ ಅವೇ ಫ್ರಮ್ ದ ನೇಚರ್ ಈಸ್ ಡಿಸೀಸ್, ಗೋಯಿಂಗ್ ಟುವರ್ಡ್ಸ್ ನೇಚರ್ ಈಸ್ ಕ್ಯೂರ್. ಪ್ರಕೃತಿಗೆ ನಾವು ಹತ್ತಿರ ಆದಷ್ಟು ಕಾಯಿಲೆಗಳು ದೂರ ಆಗ್ತಾ ಹೋಗುತ್ತೆ. ಪ್ರಕೃತಿಯಿಂದ ನಾವು ದೂರ ಆಗ್ತಾ ಹೋದಷ್ಟು ಕಾಯಿಲೆಗಳ ಹತ್ತಿರ ಹೋಗ್ತಾ ಹೋಗುತ್ತೆ. ಹೀಗಾಗಿ ಪ್ರಕೃತಿಯ ಒಂದು ಭಾಗವಾಗಿ ನಾವು ಬದುಕೋ ಒಂದು ಅಪರೂಪದ ಕೇಂದ್ರ ಜೀವ ಸಂಜೀವನ ನ್ಯಾಚುರಲ್ ಲೈಫ್. ಬಿಪಿ ಶುಗರ್ ಪೀಡಿತರಿಗೆ ಇಲ್ಲಿ ಸಿಗುತ್ತೆ ಸರಳ ಪರಿಹಾರ. ಬೊಜ್ಜು ಸಲೀಸಾಗಿ ಕರಗುತ್ತೆ. ಸ್ಟಂಟ್ ಹಾಕಿಸಿದ್ರೆ ರಕ್ಷಾ ಕವಚ ಸಿಗುತ್ತೆ. ಹಾರ್ಟ್ ಪ್ರಾಬ್ಲಮ್ಗೆ ಇಲ್ಲಿದೆ ಸೊಲ್ಯೂಷನ್. ದುಬಾರಿ ಖರ್ಚಿನ ಬಗ್ಗೆ ನೋ ಟೆನ್ಷನ್. ನಿದ್ರಾಹೀನತೆ, ಮಾನಸಿಕ ಖಿನ್ನತೆ, ಉಸಿರಾಟದ ಸಮಸ್ಯೆಗಳಿಗೆ ಸ್ಪೆಷಲ್ ಸಂಜೀವಿನಿ ಮಂತ್ರ. ಜೀವ ಸಂಜೀವನ ನ್ಯಾಚುರಲ್ ಲೈಫ್, ಚಾಮರಹಳ್ಳಿ, ಬೇತಮಂಗಲ ರಸ್ತೆ, ಕೋಲಾರ. ಕರೆ ಮಾಡಿ 9451-955-2230 ಅಥವಾ 9481-638-444 944-955-2230 9481-638-444.